ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಆರ್ಟಿಕಲ್ ಪಬ್ಲಿಷ್ ಆಗಿರೋದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಏನಂತ ಪಬ್ಲಿಷ್ ಆಗಿದೆ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ನೋ ನೀಟ್ ಯು ಜಿ ರೀಟೆಸ್ಟ್ ಬಟ್ 4 lakh ಕ್ಯಾಂಡಿಡೇಟ್ಸ್ ಟು ಲೂಸ್ 5 marks ಈಚ್. ಸೊ ಸ್ಟೂಡೆಂಟ್ಸ್, ನೀಟ್ ಎಕ್ಸಾಮಿನೇಷನ್ ಎಕ್ಸಾಮ್ ಆಗೋದಿಲ್ಲ ಅಂತ ಕನ್ಫರ್ಮ್ ಆಗಿದೆ. ಬಟ್ 4 lakh ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ರಿಡ್ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದೆ, ಫಿಸಿಕ್ಸಲ್ಲಿ ಒಂದು ಕ್ವೆಶನ್ಗೆ 2 ಆಪ್ಷನ್ಸು ಕರೆಕ್ಟ್ ಅಂತ ಹೇಳಿದರು. ಬಟ್ ಈಗ ಅದನ್ನು ರಿಮೂವ್ ಮಾಡಿ ಒಂದೇ ಒಂದು ಆಪ್ಷನ್ ಮಾತ್ರ ಕರೆಕ್ಟ್ ಅಂತ ಹೇಳಿದ್ದಾರೆ. ಏನು ಅಂತಂದರೆ, ಫಸ್ಟ್ ಕ್ವೆಶನ್ಗೆ ಕರೆಕ್ಟು ಮತ್ತು ಸೆಕೆಂಡ್ ಬಂದ್ಬಿಟ್ಟು ಇನ್ಕರೆಕ್ಟ್ ಅಂತ ಇತ್ತಲ್ವಾ. ಸೊ ಆ ಆಪ್ಷನ್ ಮಾತ್ರ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಆ ಆಪ್ಷನ್ ಚೂಸ್ ಮಾಡಿದ್ದೀರೋ ಅವ್ರಿಗೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಸೊ ಯಾರೆಲ್ಲ ಬೇರೆ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀರೋ ಅವ್ರಿಗೆ ಮಾರ್ಕ್ಸು ರಿಡ್ಯೂಸ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ ಆನ್ ಟ್ಯೂಸ್ಡೇ ರಿಜೆಕ್ಟೆಡ್ ಪ್ಲೀಸ್ ಫಾರ್ ರೀಟೆಸ್ಟ್ ಫಾರ್ ಅಡ್ಮಿಷನ್ ಟು 1.08 lakh MBBS ಸ್ಟೂಡೆಂಟ್ಸ್. ಸೊ ರೀಟೆಸ್ಟನ್ನು ಕಂಡಕ್ಟ್ ಮಾಡಲ್ಲ ಅಂತ ಕನ್ಫರ್ಮ್ ಆಗಿದೆ. ಆಮೇಲೆ ನೋಡಿ, ಇಲ್ಲಿ 4.2 lakh ಸ್ಟೂಡೆಂಟ್ಸ್ ಹೂ ಹ್ಯಾಡ್ ಗಾಟ್ 4 marks even after choosing a wrong option to an atomic theory question stand to lose 5 marks, 4 for the question and 1 negative mark for answering it wrongly, as the SC accepted the IIT Delhi expert committee's report. ಸೊ 4.2 lakh ಸ್ಟೂಡೆಂಟ್ಸ್ಗೆ ಮಾರ್ಕ್ಸು ರೆಡ್ಯೂಸ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ರೆಡ್ಯೂಸ್ ಆದಮೇಲೆ ಮತ್ತೆ ರಿವೈಸ್ಡ್ ಸ್ಕೋರ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. ಸೊ ಇದುವರೆಗೂ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಇವತ್ತು ನೈಟ್ ಒಳಗಡೆ ರಿಲೀಸ್ ಆಗೋ ಚಾನ್ಸಸ್ ಇದೆ. ಸೊ NTA ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿ. ಸೊ ನಿಮಗೆ ರಿವೈಸ್ಡ್ ಸ್ಕೋರ್ ಕಾರ್ಡು ಇವತ್ತು ನೈಟ್ ಒಳಗಡೆ ಸಿಗೋ ಚಾನ್ಸಸ್ ಇದೆ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.